ನಾಗೇಂದ್ರ ರಾಜೀನಾಮೆಗೆ ಪಾದಯಾತ್ರೆ ಅಸ್ತ್ರ, ಸಿಬಿಐ ಗಾಳಕ್ಕೆ ಸಿಲುಕ್ತಾರ ಮಿನಿಸ್ಟರ್. ಬಿಜೆಪಿ ಮಾಸ್ಟರ್ ಪ್ಲಾನ್ ಏನು, ಕಾಂಗ್ರೆಸ್ ಸೇಫ್ ಪ್ಲಾನ್ ಏನು, ರಾಜೀನಾಮೆ ರಾಜಕೀಯ. ವಾಲ್ಮೀಕಿ ಹಣ ಎಲ್ಲೋಯ್ತು? ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರು ಇದ್ರೆ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ನಾನು ರಾಜೀನಾಮೆ ಯಾಕೆ ಕೊಡ್ಬೇಕ್ರಿ? ಜೋರಾಗ್ತಾ ಇದೆ ವಾಲ್ಮೀಕಿ ಹಗರಣದ ಹೋರಾಟ. ಸಚಿವ ಬಿ ನಾಗೇಂದ್ರಗೆ ಎದುರಾಗುತ್ತಾ ಸಂಕಷ್ಟ ಅಂತ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವಂತದ್ದು ಸಿಬಿಐ. ಇಷ್ಟು ದಿನ ಒಂದು ಹಂತದಲ್ಲಿ ಹೋರಾಟ ಇತ್ತು ಬಿಜೆಪಿ. ರಾಜೀನಾಮೆ ಕೊಡಬೇಕು, ಕಳಂಕಿತ ಸಚಿವ ರಾಜೀನಾಮೆ ಪಡ್ಕೊಂಡಿದ್ಯಾಕೆ ಈ ಮುಂಚೆ, ಈಗ ಕೊಟ್ಟಿದ್ಯಾಕೆ ಮಂತ್ರಿ ಸ್ಥಾನವನ್ನ ಅಂತ. ಈಗ ಸಿಬಿಐ ಅಸ್ತ್ರ ಬೇರೆ ಸಿಗ್ತಾ ಇದೆ. ಸಿಬಿಐ ಗವರ್ನರ್ಗೆ ಪತ್ರವನ್ನ ಬರೆದಿರುವಂತದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ಗೆ ಸಿಬಿಐ ಪತ್ರ ಬರೆದಿದೆ. ಬಿಜೆಪಿಗೆ ಇನ್ನೊಂದು ಅಸ್ತ್ರವಾಗಿರುವಂತದ್ದು ಸಿಬಿಐ ಪತ್ರ. ಪ್ರಾಸಿಕ್ಯೂಷನ್ ಇಂದು ಅಥವಾ ಸೋಮವಾರ ಬಿಜೆಪಿಯಿಂದ ಗವರ್ನರ್ ಭೇಟಿ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಲಿದ್ದಾರೆ, ಆಗ್ರಹಿಸಲಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡ್ಲಿಕ್ಕೆ ಮತ್ತಷ್ಟು ಒತ್ತಡ. ಇನ್ನು ಒಂದ್ ಕಡೆ ಸದನದ ಒಳಗೂ ಹೊರಗೂ ಹೋರಾಟ ಇನ್ನಷ್ಟು ತೀವ್ರ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತಾರೆ. ಒಟ್ಟಿನಲ್ಲಿ ಈ ಅಧಿವೇಶನ ನಾಗೇಂದ್ರ ರಾಜೀನಾಮೆಯಲ್ಲೇ ಹೋಮ ಮಾಡ್ದಂತಾಗುವಂತ ಎಲ್ಲಾ ಚಾನ್ಸಸ್ ಇದೆ. ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಬರ ವಿಚಾರ, ನೆರೆ ವಿಚಾರ, ಸಾಕಷ್ಟು ಸಮಸ್ಯೆಗಳಿದಾವೆ. ಇದೆಲ್ಲದಕ್ಕೂ ಉತ್ತರ ಸಿಗಬಹುದು, ನಮಗಾದ್ರೂ ಒಂದ್ ಸ್ವಲ್ಪ ಕರುಣೆ ತೋರಿಸಬಹುದೇನೋ ಈ ಸರ್ಕಾರ ಮತ್ತೆ ವಿರೋಧ ಪಕ್ಷಗಳು ಅಂತ. ಹಂಗಾಗ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆಗೆ ಇನ್ನಷ್ಟು ದೊಡ್ಡ ಹೋರಾಟ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ. ಜಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಗೂ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಅಂತೆ. ಸ್ಪೆಷಲಿ ಎಸ್ಟಿ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಬಲವಾದ ಪಾದಯಾತ್ರೆ ಹೋರಾಟವನ್ನ ಮಾಡಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಈ ನಡುವೆ ಸಿಬಿಐ ಪ್ರಾಸಿಕ್ಯೂಷನ್ ವಿರುದ್ಧ ನಾನು ಕೋರ್ಟ್ಗೆ ಹೋಗ್ತೇನೆ ಅಂತ ನಾಗೇಂದ್ರ ಹೇಳಿದ್ದಾರೆ. ಸಿಬಿಐ ಪತ್ರ ಬರೆದಿದೆಯಲ್ಲ ಗವರ್ನರ್ಗೆ, ಅದರ ವಿರುದ್ಧ ನಾನು ಕೋರ್ಟ್ ಮೊರೆ ಹೋಗ್ತೇನೆ ಅಂತ ನಾಗೇಂದ್ರ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಅಧಿವೇಶನ ನಾಗೇಂದ್ರ ವಿಚಾರದಲ್ಲೇ ವೈಂಡ್ ಅಪ್ ಆಗುತ್ತಾ ಅಂತ ಜನರ ನಿರೀಕ್ಷೆಗಳು. ಯಾವ ಕಾರಣಕ್ಕೋಸ್ಕರ ಅಧಿವೇಶನ ಮಾಡ್ತೀರಾ ಅಂತ ಕ್ಯಾಕ್ರಸ್ ಮಕ್ಕ ಕುಗಿತಾ ಇದ್ದಾರೆ ವಿರೋಧ ಪಕ್ಷಗಳಿಗೆ, ಆಡಳಿತ ಪಕ್ಷಗಳಿಗೆ. ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಸರ್ ರಾಜ್ಯಪಾಲರಿಗೆ. ಅದೆಲ್ಲ ಪ್ರಾಸೆಸ್ ಆಗುತ್ತೆ. ಅದರಿಂದ ಏನು ನನಗೆ ಕೋರ್ಟಲ್ಲಿ ನಾನು ಹೋಗ್ತೀನಿ. ಕೋರ್ಟಲ್ಲಿ ಆಲ್ರೆಡಿ ಆಗಿದೆ, ಬೇಲ್ ಆಗಿದೆ. ಬೇಲ್ ವಿಚಾರ ಇದ್ದಾಗ ಈಗಾಗಲೇ ಕೂಡ ನಮ್ಮ ಪೊನ್ನಣ್ಣವರು ನಮ್ಮ ಲಾದಲ್ಲಿ ಏನಿದೆ ಅದಕ್ಕೆಲ್ಲ ಕೂಡ ಮಾತಾಡಿದ್ದಾರೆ ಅವರು. ಅದೊಂದು ಪ್ರಾಸೆಸ್, ಅವರೊಂದು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತೊಗೊಂಡಿದ್ದಲ್ಲ ಅದು ಆಗ್ತಾರೆ ಅಷ್ಟೇ. ಆಲ್ರೆಡಿ ನಾನು ಬೇಲ್ ತೊಗೊಂಡಿದ್ದೀನಿ ಅದರಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಇಲ್ಲಿ ನೋಡ್ತಾ ಇದೀವಿ ಅಧಿವೇಶನ ಅನ್ನುವಂಥದ್ದು ಇಷ್ಟು ದಿನ ನಡೆದಿದ್ದು ಕೂಡ ಆಲ್ಮೋಸ್ಟ್ 7 ದಿನನೂ ನಾಗೇಂದ್ರ ವಿಚಾರದಲ್ಲಿ ನೀರಲ್ಲಿ ಹೋಮ ಆಯಿತು. ಇನ್ನೂ ಅದು ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಬಿಐಗೆ, ಅಂದ್ರೆ ಸಿಬಿಐನವರು ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿರುವಂಥದ್ದು. ಯಾವ ರೀತಿಯ ಹೋರಾಟ ತೀವ್ರ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ? ಬಹುಶಃ ಪೃಥ್ವಿರಾಜ್, ಈ ಒಂದು ಮುಂಗಾರು ಅಧಿವೇಶನ ಬಿ ನಾಗೇಂದ್ರ ಅವರ ರಾಜಕೀಯ ವಿಚಾರವಾಗಿಯೇ ಅದು ಸೀಮಿತ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುವಂಥದ್ದು ಕೂಡ ಅನುಮಾನ ಆಗಿರುವಂಥದ್ದು. ಯಾಕಂದ್ರೆ ಕಳೆದ 1 ವಾರಗಳಿಂದಲೂ ಕೂಡ ಬಿಜೆಪಿ ನಾಯಕರು ಈಗಾಗಲೇ ಸದನದ ಒಳಗಡೆ ನಾಗೇಂದ್ರ ರಾಜೀನಾಮೆಗೆ ಪಟ್ಟಣೆ ಹಿಡಿದಿರುವಂಥದ್ದು. ಇದರ ನಡುವೆ ಈಗ ಸಿಬಿಐ ಅವರು ಈಗ ಗವರ್ನರ್ ಅವರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕೇಳಿರುವಂಥದ್ದು. ಈ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ರಾಜ್ಯದ ಬಿಜೆಪಿ ನಾಯಕರು ಕೂಡ ಗವರ್ನರ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆಗೆ ಈಗಾಗಲೇ ಸಿಬಿಐನವರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ್ದಾರೆ ಅದಕ್ಕೆ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಮಾಡುವಂತ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಬಹುಶಃ ಇವತ್ತು ಅಥವಾ ಸೋಮವಾರದಲ್ಲಿ ಗವರ್ನರ್ನವರನ್ನ ರಾಜ್ಯದ ಬಿಜೆಪಿ ನಾಯಕರು ಭೇಟಿ ಮಾಡುವಂತ ಸಾಧ್ಯತೆ ಕೊಡಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ವಿಚಾರ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಇಷ್ಟು ದಿನಗಳ ಕಾಲ ಎಲ್ಲೊಂದು ಕಡೆ 187 ಕೋಟಿ ಭ್ರಷ್ಟಾಚಾರ ಆಗಿದೆ. ನಾಗೇಂದ್ರ ಕೂಡ ಈಗಾಗಲೇ ರಾಜೀನಾಮೆಯನ್ನು ಸಿದ್ದರಾಮಯ್ಯ ಕೂಡ ಪಡ್ಕೊಂಡಿದ್ರು. ಈಗ ಸಿದ್ದರಾಮಯ್ಯ ಹಗರಣ ಆಗಿದೆ, 89 ಕೋಟಿ ಹಗರಣ ಆಗಿದೆ ಅನ್ನೋ ಮಾತನ್ನ ಸದನದ ಒಳಗಡೆ ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ರಾಜೀನಾಮೆಯನ್ನು ಕೊಡಬೇಕು ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ಈಗಾಗಲೇ ಸದನದ ಒಳಗಡೆ ಪರಿಸ್ಥಿತಿಯಾಗಿರ್ಬೋದು ಮತ್ತು ವಿಧಾನಸಭೆಯಲ್ಲಿ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ಈಗ ಈ ಒಂದು ವಿಚಾರವನ್ನ ರಾಜ್ಯದ ಜನರ ಬಳಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಜ್ಯದ ಬಿಜೆಪಿ ನಾಯಕರು ಇದೀಗ ಇಲ್ಲೊಂದು ಕಡೆ ಪಾದಯಾತ್ರೆ ಅಸ್ತ್ರಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ದಾವಣಗೆರೆಯ ಜಗಳೂರಿಂದ ಬಳ್ಳಾರಿವರೆಗೆ ಅಂದ್ರೆ ಸುಮಾರು 170 ಕಿಲೋಮೀಟರ್ನಷ್ಟು 11 ಎಸ್ಟಿ ವಿಧಾನಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಆ ಒಂದು ಸಮುದಾಯಕ್ಕೆ ಇಲ್ಲೊಂದು ಕಡೆ ಜಾಗೃತಿ ಮೂಡಿಸುವಂಥದ್ದು, ಆ ಒಂದು ಸಮುದಾಯವನ್ನು ಒಂದು ರೀತಿ ಸೆಳೆಯುವಂತ ಕೂಡ ಈಗಾಗಲೇ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡುವಂಥದ್ದು. ಯಾಕಂದ್ರೆ
ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಖಡಕ್ ಆದಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ಹಣ ಎಲ್ಲೊಂದು ಕಡೆ ತೆಲಂಗಾಣ ಮತ್ತೆ ಬೇರೆ ಬೇರೆ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ಗೆ ಕೂಡ ಈಗಾಗಲೇ ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ವಿಚಾರವನ್ನ ಅತ್ಯಂತ ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ನಾಯಕರು ಈಗ ಸೂಚನೆಗಳನ್ನ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಈಗ ರಾಜ್ಯದ ಬಿಜೆಪಿ ನಾಯಕರು ದಿನನಿತ್ಯ ಒಂದಲ್ಲ ಒಂದು ರೀತಿಯಾದ ಒಂದು ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ನಾಗೇಂದ್ರ ರಾಜೀನಾಮೆಗೆ ಒತ್ತಡ ಹಾಕುವಂತ ಕೂಡ ಈಗಾಗಲೇ ಮುಂದಾಗಿರತಕ್ಕಂಥದ್ದು. ಮತ್ತೆ ರಾಜ್ಯ ಬಿಜೆಪಿ ನಾಯಕರ ಈ ಒಂದು ರಾಜಕೀಯ ಆಗಿರ್ಬೋದು, ಮತ್ತೊಂದು ಕಡೆ ಗವರ್ನರ್ ಏನಾದರೂ ಅನುಮತಿಯನ್ನ ಕೊಟ್ಟದೇ ಇದಿಲ್ಲ ಪ್ರಾಸಿಕ್ಯೂಷನ್ಗೆ, ಆ ಒಂದು ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ಕೂಡ ಬಿ ನಾಗೇಂದ್ರ ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಅವರ ಪರವಾಗಿ ನಿಂತಿದ್ದಾರೆ. ಒಂದು ರೀತಿ ಸರ್ಕಾರ ಮತ್ತೊಂದು ಕಡೆ ಬಿಜೆಪಿ ನಡುವೆ ಒಂದು ರೀತಿ ದೊಡ್ಡ ಮಟ್ಟದ ಸಮರ ನಡೀತಾ ಇದೆ. ಹೀಗಾಗಿ ಈ ಒಂದು ಸಮರ ಎಲ್ಲಿಗೆ ಹೋಗುತ್ತೆ ತಲುಪುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಒಂದು ಪ್ರಶ್ನೆ ಆದರೆ, ಮತ್ತೊಂದು ಕಡೆ ಕೇವಲವಾಗಿ ವಿಧಾನಸಭೆ ಅಧಿವೇಶನ ಈಗ ಸೋಮವಾರದ ಬುಧವಾರದವರೆಗೂ ಮಾತ್ರ ಅಧಿವೇಶನ, ಗುರುವಾರದವರೆಗೂ ಮಾತ್ರ ನಡೆಯುತ್ತೆ. ಇನ್ನು ಕೇವಲ ಇರುವಂತದ್ದು 4 ದಿನಗಳು ಮಾತ್ರ. ಈ ಒಂದು 4 ದಿನಗಳಾದರೂ ಕೂಡ ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು, ಮತ್ತೊಂದು ಕಡೆ ಬರಗಾಲದ ವಿಚಾರ ಆಗಿರ್ಬೋದು, ಮತ್ತೆ ರಾಜ್ಯದ ಜ್ವಲಂತ ಸಮಸ್ಯೆಗಳಾಗಿರ್ಬೋದು, ಮತ್ತೊಂದು ಕಡೆ ಬರಗಾಲದ ವಿಚಾರವಾಗಿ ಪರಿಹಾರ ವಿಚಾರ ಆಗಿರ್ಬೋದು, ಅದ್ರ ಜೊತೆಗೆ ವಿಶೇಷವಾಗಿ ನೀರಾವರಿ ಯೋಜನೆಗಳ ಬಗ್ಗೆ ಏನಾದರೂ ಸದನದಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಈಗ ರಾಜ್ಯದ ಜನರು ಈಗ ನಿರೀಕ್ಷೆಯನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಸೋಮವಾರದ ಬಳಿಕವಾದಂತಹ ಸದನದಲ್ಲಿ ಬಿಜೆಪಿ ಮತ್ತೆ ಸರ್ಕಾರ ಯಾವ ರೀತಿಯಾಗಿ ಈ ಒಂದು ವಿಚಾರದ ನಡೆಯನ್ನ ತೋರುತ್ತೆ ಅನ್ನುವಂಥದ್ದು ಈಗಿರತಕ್ಕಂಥ ಪ್ರಶ್ನೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.